ಏನಪ್ಪ ಚಿಂತೆ, 12 ವರ್ಷ ಆಯ್ತು ಇನ್ನೂ ಮದುವೆ ಆಗಲಿಲ್ಲ. ಮದುವೆನ ಒಂದು ಸಾಧನೆ ಅನ್ನೋ ಥರ. ಮದುವೆ ನಿಜವಾಗಿ ಅಷ್ಟು ಮುಖ್ಯನಾ? ಯಾಕೆ ಈ ಮದುವೆ ಅನ್ನುವಂಥದ್ದು ಅಷ್ಟು ಮುಖ್ಯ? ಆದರೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಮದುವೆ ಅನ್ನುವ ಒಪ್ಪಂದ ಅಥವಾ ಮದುವೆ ಅನ್ನುವ ಸಾಮಾಜಿಕ ಠಸ್ಸೆ ಅದರ ಮೇಲೆ ಬೀಳಬೇಕು ಅಂತ ಮಾಡ್ಕೊಂಡಿರೋದು ಮನುಷ್ಯ ಸಮಾಜ. ಮದುವೆ ಏನಿದೆಯೋ ಅದರದ್ದು ಮುಖ್ಯ ಉದ್ದೇಶನೇ ಮಕ್ಕಳನ್ನ ತಯಾರು ಮಾಡೋದು. ಮಕ್ಕಳು ಆಗಲಿಲ್ಲ ಅಂದ ಕೂಡಲೇ ಅದು ಬ್ಲೇಮ್ ಬರೋದು ಮತ್ತು ಒತ್ತಡ ಬರೋದೇ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ಬೋದು. ಎಲ್ಲರಿಗೂ ಶುಭ ಬೆಳಗು. ನಾನು ಡಾಕ್ಟರ್ ಎಚ್.ಎಸ್. ಅನುಪಮ, ಕರಾವಳಿಯ ಸೆಕೆ ಮಧ್ಯದಿಂದ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ಕವಲಕ್ಕಿಯಿಂದ. ಒಂದು ವಿಚಾರನ ನಿಮ್ಮ ಜೊತೆಗೆ ಮಾತಾಡಲೇಬೇಕು. ಇದು ಮಹಿಳೆಯ ಆರೋಗ್ಯಕ್ಕೆ ನೇರವಾಗಿ ಸಂಬಂಧಪಟ್ಟಿಲ್ಲದೆ ಇರ್ಬೋದು, ಆದರೆ ಇಡೀ ಹೆಣ್ಣು ಬದುಕನ್ನು ಪ್ರಭಾವಿಸುವಂತಹ, ಹೆಣ್ಣಿನ ಆರೋಗ್ಯವನ್ನು ಅನಾರೋಗ್ಯವನ್ನು ಎಲ್ಲವುದನ್ನು ಒಂದೇ ಸಲ ದೋಸೆ ಮಗಚ್ದಂಗೆ ಉಲ್ಟಾ ಮಾಡುವಂತಹ ಒಂದು ಸಂಗತಿ. ಅದ್ರ ಬಗ್ಗೆ ನನ್ನ ಕೆಲವು ಅಭಿಪ್ರಾಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಭಾವಿಸ್ತೀನಿ. ಒಂದು ಸಂದರ್ಶನದಲ್ಲಿ ಸಾನಿಯಾ ಮಿರ್ಜಾ ಅವಳಷ್ಟೊತ್ತಿಗೆ ಡಬಲ್ಸಲ್ಲಿ ವರ್ಲ್ಡ್ ರ್ಯಾಂಕಿಂಗಲ್ಲಿ ತುಂಬ ಮೇಲ್ ಹೋಗಿರ್ತಾಳೆ, ಕೆಲವಾರು ಟೂರ್ನಮೆಂಟ್ಗಳನ್ನು ಗೆದ್ದಿರ್ತಾಳೆ. ಅಂತಾರಾಷ್ಟ್ರೀಯವಾಗಿ ಸಾನಿಯಾ ಮಿರ್ಜಾ ಅಂದರೆ ಭಾರತವನ್ನು ಪ್ರತಿನಿಧಿಸುವಂತಹ ಒಂದು ಯಶಸ್ವಿ ಆಟಗಾರ್ತಿ ಅನ್ನುವ ಒಂದು ಹಂತಕ್ಕೆ ತಲುಪಿದಂತಹ ಸಾನಿಯಾ ಮಿರ್ಜಾನ ಒಂದು ಸಂದರ್ಶನದಲ್ಲಿ, ಇದೆಲ್ಲ ಆದಮೇಲೆ ಸಂದರ್ಶಕ ಕೇಳ್ತಾನೆ, ಮೇಡಮ್ ನೀವು ಲೈಫಲ್ಲಿ ಸೆಟ್ಲ್ ಆಗೋದು ಯಾವಾಗ? ಸಾನಿಯಾ ಮಿರ್ಜಾಗೆ ತುಂಬ ಆಶ್ಚರ್ಯ ಆಗುತ್ತೆ. ಅರೆ, ಸೆಟ್ಲ್ ಆಗೋದಂದ್ರೆ ಏನು? ಅಲ್ಲ ನಿಮ್ದಿನ್ನು ಮದುವೆ ಆಗಲಿಲ್ವಲ್ಲ, ನೀವು ಮದುವೆ ಆಗೋದು ಯಾವಾಗ? ಇದು ಸಾನಿಯಾ ಮಿರ್ಜಾ ಆವಾಗ ಅವಳ ಮುಖದ ಭಾವನೆಗಳು ಏನಂತ ಅದನ್ನು ನೋಡೇ ಗೊತ್ತಾಗಬೇಕು. ಅಂದರೆ ಅಷ್ಟೆಲ್ಲ ಸಾಧನೆ ಮಾಡಿರುವಂತಹ ಹೈದರಾಬಾದಿನ ಒಂದು ಹುಡುಗಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಹೆಸರನ್ನು ಎಲ್ಲ ಕಡೆ ತಗೊಂಡು ಹೋಗಿರುವಂಥವಳು. ತನ್ನ ತಂದೆ ತಾಯಿ, ತನ್ನ ಮನೆತನದ ಹೆಸರು, ತನ್ನ ಹೆಸರು, ಅದನ್ನು ತನ್ನ ಸಾಧನೆಯ ಬಲದಿಂದ, ಬೇರೆ ಯಾವ್ಯಾವುದೋ ಬೇರೆ ಮಾರ್ಗದಲ್ಲಿ ಅಲ್ಲ, ಸಾಧನೆಯಿಂದ ಇಡೀ ಲೋಕಕ್ಕೆ ತನ್ನ ಸಾಮರ್ಥ್ಯ ಏನು ಅಂತ ತಿಳಿಯಪಡಿಸಿರೋ ಒಬ್ಬಳ ಹುಡುಗಿಗೆ ಸಂದರ್ಶನದಲ್ಲಿ ಕೇಳೋದು, ನೀವು ಸೆಟ್ಲ್ ಆಗೋದು ಯಾವಾಗ ಅಂತ. ಅಂದರೆ ಬಹುತೇಕ ಈ ಮಾತು ಗಂಡು ಮಕ್ಕಳಿಗೂ ಬರ್ಬೋದು, ಇಲ್ಲ ಅಂತ ಇಲ್ಲ, ಆದರೆ ಹುಡುಗಿಯರ ವಿಷಯದಲ್ಲಿ ಹೆಚ್ಚೆಚ್ಚು ಬರುತ್ತೆ. ಸೆಟ್ಲ್ ಆಗೋದು ಏನು ಅಂತಂದರೆ, ಒಬ್ಬ ಬಾಳ ಸಂಗಾತಿಯನ್ನು ಪಡೆದು ಮಕ್ಕಳು ಮರಿ ಹೆತ್ತು ಸಂಸಾರನ ಮಾಡಿ ಮುಂದುವರಿಯೋದು. ಅಂದರೆ ಒಂಟಿ ಮಹಿಳೆಯಾಗಿ ಇರೋದು ಸಾಧನೆ ಲೆಕ್ಕಕ್ಕೆ ಬರಲ್ಲ, ಅಥವಾ ಅವರ ಸಾಧನೆಯ ಗಹನತೆಯನ್ನು ಆ ಒಂಟಿ ಮಹಿಳೆ ಅನ್ನೋದು ಸ್ವಲ್ಪ ಕಡಿಮೆ ಮಾಡಿಬಿಡುತ್ತೋ ಏನೋ ಗೊತ್ತಿಲ್ಲ. ಈ ವಿಚಾರ ಏನಿದೆಯಲ್ಲ, ಈ ಸೆಟ್ಲ್ ಆಗೋದು, ಇದು ಇವಾಗ ಬಂದಿರೋದಲ್ಲ, ಇದು ಎಷ್ಟೋ ಹಿಂದಿಂದ ಪರಂಪರಾನುಗತವಾಗಿ ಬಂದು ಹೆಣ್ಣು ಕಣ್ಣು ಬಿಡೋದ್ರೊಳಗೆ ಅವಳನ್ನು ನೊಗಕ್ಕೆ ಕಟ್ಟಿ ಅವಳು ಕುತ್ತಿಗೆಗೆ 3 ಗಂಟು ಬಿಗಿದು, ಅದರಲ್ಲೂ ಭಾರತದಲ್ಲಿ ಬಾಲ್ಯ ವಿವಾಹ 7 ವರ್ಷಕ್ಕೆ 8 ವರ್ಷಕ್ಕೆ ತೊಟ್ಲಲ್ಲೇ ಮದುವೆ ಮಾಡೋದು. ಮಗು ಹುಟ್ಟಿದ ಕೂಡಲೇ ಮುಂದೆ ಯಾರೋ ಇವಳು ಗಂಡಾಗ್ತಾನೆ ಅಂತ ಮುಂಚೆನೇ ಹೆಸರು ಹೇಳಿ ತೊಟ್ಲಲ್ಲೇ ಮದುವೆ ಮಾಡಿ, ಆ ಹುಡುಗನಿಗೇನೋ ಆಯಿತು ಅಂತಂದರೆ ಮೊದಲೇ ಇವಳು ವಿಧವೆ ಆಗಿ ಬಾಲ ವಿಧವೆ, ಇದೆಲ್ಲ ಕತೆಗಳನ್ನು ನೀವು ತುಂಬ ಕೇಳಿದ್ದೀವಿ. ಒಂದು ಹಾಡಿದೆಯಲ್ಲ, ಶಾನು ಭೋಗರ ಮಗಳು ತಾಯಿ ಇಲ್ಲದ ಹುಡುಗಿ, ರತ್ನಾದಂಥ ಹುಡುಗಿ ಊರಿಗೆಲ್ಲ, ಬಲುಜಾಣೆ ಗಂಭೀರೆ ಹೆಸರು ಸೀತಾದೇವಿ, 12 ತುಂಬಿದರೂ ಮದುವೆ ಇಲ್ಲ. 12 ವರ್ಷಕ್ಕೆ ಮದುವೆ ಆಗಲಿಲ್ಲ ಅನ್ನೋದು ಅವಳದು ಎಲ್ಲ ಊರಿಗೆ ಸೀತಾದೇವಿ ಥರ ಗಂಭೀರೆ ಮತ್ತೆಲ್ಲ ಸರಿ, ಆದರೆ ಏನಪ್ಪ ಚಿಂತೆ, 12 ವರ್ಷ ಆಯಿತು ಇನ್ನೂ ಮದುವೆ ಆಗಲಿಲ್ಲ. ಇದನ್ನು ನಮ್ಮ ಬಹುಪಾಲು ಯುವಜನರು, ಅದರಲ್ಲೂ ಯುವತಿಯರು ಇವತ್ತು, 25 ವರ್ಷ ಆಯ್ತಲ್ಲ ಇನ್ನೂ ಏನು ನೋಡ್ಕೊಳ್ಳಿಲ್ವಾ, 28 ವರ್ಷ ಆಯ್ತಲ್ಲ ಇನ್ನೂ ಮದುವೆ ಆಗಲಿಲ್ವಾ, ಅಂದರೆ ಮದುವೆನ ಒಂದು ಸಾಧನೆ ಅನ್ನೋ ಥರ, ಅಥವಾ ನಮ್ಮ ಸಾಧನೆಯ ಎಲ್ಲದ್ರ ಜೊತೆಗೆ ಆ ಮದುವೆ ಅನ್ನುವ ಸಂಬಂಧನ ಹೊಂದಿರಬೇಕಾಗಿರೋದು, ಮತ್ತು ಹೊಂದಿರೋದಷ್ಟೇ ಅಲ್ಲ, ಅದನ್ನು ನಿಭಾಯಿಸಬೇಕಾಗಿರೋದು. ಅದು ನಮ್ಮ ಸಾಧನೆಯ ಒಂದು ಮಾಪನವಾಗಿ ಅಥವಾ ಅಳತೆಗೋಲಾಗಿ ತಕ್ಕಡಿಯಾಗಿ ಇವತ್ತಿಗೂ ಸಹ ಇರೋದನ್ನು ನಾವು ನೋಡ್ಬೋದು ಅಂತ ಅನಿಸುತ್ತೆ. ಮದುವೆ ನಿಜವಾಗಿ ಅಷ್ಟು ಮುಖ್ಯನಾ ಅಂತ ಯೋಚಿಸಿದ್ರೆ, ಅಥವಾ ಮದುವೆ ಬೇಕನ್ಸುತ್ತೆ ಒಂದು 90% ಹುಡುಗಿಯರಿಗೂ ಹುಡುಗರಿಗೂ, ಹೌದು ನಂಗೆ ಮದುವೆ ಆಗಬೇಕು ಅನ್ನುವ ಒಂದು ಒಳ್ಳೆ ಸಂಗಾತಿ ಬೇಕು ಅನ್ನುವ ಹುಡುಕಾಟದಲ್ಲೇ ಇರ್ತಾರೆ. ಯಾಕೆ ಈ ಮದುವೆ ಅನ್ನುವಂಥದ್ದು ಅಷ್ಟು ಮುಖ್ಯ? ನನಗನ್ಸೋದು, ಮನುಷ್ಯ ಸಂಘ ಜೀವಿಯಲ್ಲ, ಅವರಿಗೆ ಒಂದು ಸಾಂಗತ್ಯದ ಅಗತ್ಯ ಇದೆ, ತುಂಬ ಆಪ್ತವಾಗಿರುವ ಒಂದು ಕೆಳೆತನ ಅಗತ್ಯ ಇದೆ. ನಾವು ನಿನ್ನೆ ಬೇರೆ ಬೇರೆ ಹದಿಹರಿಯದ ಅಥವಾ ಯುವತಿಯರ ಬೇರೆ ಬೇರೆ ಹಂತವನ್ನು ನೋಡ್ತಾ ಬಂದ್ವಿ. ಒಂದು ಹದಿಹರಿಯನ ದಾಟಿ ಒಂದು ಯುವ ಸಮುದಾಯ ಏನಿದೆಯೋ ಅದಕ್ಕೆ
ತನ್ನ ಎಲ್ಲವನ್ನೂ ಹಂಚಿಕೊಳ್ಳುವಂತಹ ಒಂದು ಆಪ್ತ ಜೀವದ ಅಗತ್ಯ ಇದೆ. ಈ ಎಲ್ಲವನ್ನೂ ಹಂಚಿಕೊಳ್ಳೋದು ಕೆಲವನ್ನ ತಾಯಿ ಜೊತೆ ಹಂಚ್ಕೋಬೋದು, ಕೆಲವನ್ನ ತಂದೆ ಜೊತೆ ಹಂಚ್ಕೊಳ್ಬೋದು, ಮತ್ತಷ್ಟು ಕೆಲವನ್ನ ನಮ್ಮ ಸಹಭಾಗಿಗಳು, ಸಹಯಾನಿಗಳು, ಸ್ನೇಹಿತೆಯರು ಅವ್ರ ಜೊತೆ ಏನೋ ಒಂದಷ್ಟು ವಿಚಾರಗಳನ್ನು ಹಂಚ್ಕೊಳ್ಬೋದು. ಆದರೆ ಎಲ್ಲವನ್ನೂ ಖಾಸಗಿಯಾದ ಎಲ್ಲವನ್ನೂ ಅಂದರೆ ಈ ದೇಹವನ್ನೂ ಸೇರಿದಂಗೆ ಅದನ್ನು ಹಂಚ್ಕೊಳ್ಳೋಕ್ಕೆ ಎಲ್ಲರ ಜೊತೆಗೆ ಆಗಲ್ಲ. ಸೊ ಆ ಥರದ ಒಂದು ಅತಿ ಆಪ್ತವಾಗಿರುವಂತಹ ಮಧುರವಾಗಿರುವಂತಹ ಸಂಬಂಧ ಏನಿದೆಯಲ್ಲ ಅದು ಬೇಕು ಅಂತ ಪ್ರತಿ ಜೀವಿಗೂ ಅನಿಸೋದು ಅದು ನಿಸರ್ಗದ ಹುನ್ನಾರ. ನಾವು ನಿನ್ನೆ ಆಗಲೇ ಮಾತಾಡ್ತಾ ನಾವು ಒಂದು ಎಪಿಸೋಡಲ್ಲಿ ಹೇಳ್ದಂಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಅನ್ನೋದನ್ನು ಸೃಷ್ಟಿಸಿ ಅದರ ಮಧ್ಯೆ ಒಂದು ಅಟ್ರಾಕ್ಷನ್ನಿನ ಬೇರೆ ಬೇರೆ ಹುನ್ನಾರಗಳನ್ನು ಸೃಷ್ಟಿ ಮಾಡಿರೋದು ಸಂತಾನೋತ್ಪತ್ತಿ ಮುಂದುವರಿಕೆಗೆ ಅಂತಲೇ ನಿಸರ್ಗ ಮಾಡಿರುವಂತಹ ಒಂದು ಹುನ್ನಾರ. ಆದರೆ ಸಂತಾನೋತ್ಪತ್ತಿ ಮಾಡೋಕ್ಕೆ ಮದುವೆ ಅನ್ನುವ ಒಪ್ಪಂದ, ಮದುವೆ ಅನ್ನುವ ಕಾಂಟ್ರಾಕ್ಟ್ ಅಥವಾ ಮದುವೆ ಅನ್ನುವ ಸಾಮಾಜಿಕ ಠಸ್ಸೆ ಅದರ ಮೇಲೆ ಬೀಳಬೇಕು ಅಂತ ಮಾಡ್ಕೊಂಡಿರೋದು ಮನುಷ್ಯ ಸಮಾಜ. ಇದು ಒಂದು ನಿಯಮ, ಒಂದು ಕಮಿಟ್ಮೆಂಟಿಗೆ, ಒಂದು ಬದ್ಧತೆಗೆ ಆ ಇಬ್ಬರು ಒಳಗಾಗಲಿ. ಯಾಕೆಂದರೆ ಅವರಿಬ್ಬರು ಸೇರಿ ತಯಾರು ಮಾಡುವಂತಹ ಒಂದು ಅಸಹಾಯಕ ಸಂತತಿ ಏನಿದೆಯಲ್ಲ ಆ ಅಸಹಾಯಕ ಸಂತತಿಯನ್ನು ತಂದೆ ತಾಯಿ ಇಬ್ಬರೂ ಸೇರಿ ಪೊರಿಲಿ ಅಂತ ಹೇಳಿ ಈ ಮದುವೆ ಅನ್ನುವ ವ್ಯವಸ್ಥೆ ಮೊದಲು ಜಾರಿಗೆ ಬಂದಿರ್ಬೋದು. ಆದರೆ ಅದು ಬರ್ತಾ ಬರ್ತಾ ಉತ್ತರಾಧಿಕಾರಕ್ಕೋಸ್ಕರ ಮದುವೆ ಆಗೋದು, ಮದುವೆ ಆಗದೆ ಈಗಂತೂ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಮದುವೆ ಆಗದೇ ಮಗುವನ್ನು ಹೆರಲಿಕ್ಕೆ. ಇದು ನಗರದಲ್ಲಿರುವ, ನಗರೀಕರಣಗೊಂಡಿರುವ, ಉದ್ಯೋಗದಲ್ಲಿರುವ ಸಮುದಾಯ ಅಷ್ಟೇ ಅಲ್ಲ, ಮೇಲ್ವರ್ಗ ಕೆಳವರ್ಗ, ಈ ಸಮುದಾಯ ಆ ಸಮುದಾಯ ಅಂತ ಇಲ್ಲದೆ ಮದುವೆ ಆಗಿ ಒಂದು ಸ್ವಲ್ಪ ದಿವಸ ಆಗೋದ್ರೊಳಗೆ ಗುಡ್ ನ್ಯೂಸ್ ಏನಾದ್ರು ಇದೆಯಾ ಅಂತ ಕೇಳೋಕ್ಕೆ ಶುರು ಮಾಡಿಬಿಡ್ತಾರೆ. ವಿಶೇಷ ಏನಾದರೂ ಇದೆಯಾ, ಇಬ್ಬರು ಮೂವರಾಗುವುದು ಯಾವಾಗ ಅಂದರೆ ಮದುವೆ ಏನಿದೆಯೋ ಅದರದ್ದು ಮುಖ್ಯ ಉದ್ದೇಶನೇ ಮಕ್ಕಳನ್ನ ತಯಾರು ಮಾಡೋದು. ಮತ್ತು ಈ ಒಂದು ಬ್ರಂಟ್ ಏನಿದೆಯೋ ಅಥವಾ ಈ ಒಂದು ಒತ್ತಡ ಏನಿದೆಯಲ್ಲ ಇದರ ಅತಿಯಾದ ಅನುಭವ, ಮ್ಯಾಕ್ಸಿಮಮ್ ಅನುಭವ ಬರೋದು ಯಾರಿಗೆ ಅಂತಂದರೆ ಹೆಣ್ಣಿಗೆ. ಒಂದು ಸ್ವಲ್ಪ ದಿವಸ ಆದರೂ ಮಕ್ಕಳಾಗಲಿಲ್ಲ ಅಥವಾ ಬಸ್ರಿ ಆಗಲಿಲ್ಲ, ತಿಂಗಳ ಮುಟ್ಟಾಗ್ತಿದ್ದಾಳೆ ಅಥವಾ ಮುಟ್ಟು ಸರಿ ಆಗಲಿಲ್ಲ ಅಂದ್ಕೊಳ್ಳೆ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ, ಇಲ್ಲೆಲ್ಲೋ ಹರಕೆ ಹೊತ್ಕೊಳ್ಳಿ ಅಥವಾ ಇದ್ಯಾವುದೋ ಮರ ಸುತ್ತಿ ಅನ್ನುವ ಸಲಹೆಗಳು ಮೊದಲು ಬರೋದು ಹೆಣ್ಣಿಗೆ. ಮಕ್ಕಳು ಆಗಲಿಲ್ಲ ಅಂದ್ಕೂಡಲೇ ಅದು ಬ್ಲೇಮ್ ಬರೋದು ಮತ್ತು ಒತ್ತಡ ಬರೋದೇ ಹೆಣ್ಮಕ್ಳಿಗೆ ಜಾಸ್ತಿ ಅಂತ ಹೇಳ್ಬೋದು. ಸೊ ಎಲ್ಲ ಸಲಹೆಗಳು, ಉಚಿತ ಸಲಹೆಗಳು, ಹಿಂಗೆ ಮಾಡಿ ಹಂಗೆ ಮಾಡಿ ಪ್ರತಿಯೊಂದು ಶುರುವಾಗ್ಬಿಡುತ್ತೆ. ಈ ನಮ್ಮ ಗ್ರಾಮೀಣ ಭಾಗದಲ್ಲಂತೂ ಮದುವೆ ಆದ ಮರು ತಿಂಗಳು ಒಂದು 3-4 ತಿಂಗಳು ಸೊಸೆ ಹೊರಗಡೆ ಕೂತ್ಲು ಅಂತಂದ್ಕೂಡ್ಲೆ ಮೇಡಮ್ ಇನ್ನು ಮೀತೆ ಇದೆ ಬಗೆಯಲ್ಲಿ ನೋಡಿ ಏನಾರು ಮಿಸ್ಟೇಕ್ ಅದೆಯಾ ಏನೋ ಅಂತ ಅವ್ರ ತವ್ರ ಮನೆಯವರು ಮಗಳನ್ನ ಕರ್ಕೊಂಬರ್ತಾರೆ, ಅವರ ಅತ್ತೆನೂ ಸೊಸೆನ ಕರ್ಕೊಂಬರ್ತಾಳೆ. ಅವಳು ಸಹ ಅಯ್ಯೋ ಹೌದು ಮುಟ್ಟಿನ ದಿವಸ ಬಂದ್ಕೂಡಲೇ ಈ ಸಲ ನಿಲ್ಲುತ್ತೋ ಇಲ್ವೋ, ಈ ಸಲ ಮುಂದೆ ಹೋಗ್ಬಿಡುತ್ತೋ ಏನೋ ಅನ್ನುವ ಆತಂಕಕ್ಕೆ ಒಳಗಾಗೋದನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಮದುವೆ ಅನ್ನೋದು ಸಾಂಗತ್ಯಕ್ಕೆ ಅನ್ನುವ ಒಂದು ಭಾವನೆ ಹೋಗಿ ಇವಾಗ ಮದುವೆ ಅನ್ನೋದು ನಮ್ಮ ಮನೆಯಲ್ಲಿ ಎಲ್ಲರ ಸೇವೆ, ಅದರಲ್ಲೂ ಮುಖ್ಯವಾಗಿ ಹುಡುಗನ ಸೇವೆ ಮಾಡೋಕ್ಕೆ ಅಂತ ಒಂದು ಜನ ಮತ್ತು ಅವನ ಸಂತತಿಯನ್ನು ಮುಂದುವರ್ಸೋಕ್ಕೆ, ಅದರಲ್ಲೂ ಅಂತಿಂಥ ಸಂತತಿ ಅಲ್ಲ, ಗಂಡೇ ಇರಬೇಕು ಅವಳು. ಅಂದರೆ ಮನೆಗೆ ಒಂದು ಗಂಡು ಮಗನನ್ನು, ಉತ್ತರಾಧಿಕಾರಿಯನ್ನು ಹೆತ್ತು ಕೊಡುವ ಒಂದು ಮಿಷನ್ನಿನ ಥರ ಹೆಣ್ಣನ್ನು ನೋಡುವ ಪರಿಪಾಠ ಇವತ್ತಿನ ಮದುವೆ ಅನ್ನುವ ಒಂದು ಕಾನ್ಸೆಪ್ಟ್ನ ಹಿಂದಿದೆ. ನೀವು ಮದುವೆ ಅನ್ನೋದು ಎಷ್ಟು ಮಾರ್ಕೆಟ್ ಆಗಿದೆ ಅನ್ನೋದು ನಮ್ಮ ಎಲ್ಲ ವೃತ್ತಪತ್ರಿಕೆಗಳಲ್ಲೂ ಬರುವ ಮೊದಲನೇ ಪುಟದ ದೊಡ್ಡ ದೊಡ್ಡ ಜಾಹೀರಾತುಗಳು. ಇಂಥ ಒಡವೆಗಳು, ಇಂತಿಂಥ ರೇಷ್ಮೆ ಸೀರೆ ಅಥವಾ ವಧು ವರ ಅವ್ರ ಹಿಂದೆ ಮುಂದೆ ಇರೋರಿಗೆ ನೀವು ಅಲ್ಲಿ ಹೋಗಿ ತಗೊಂಡಿಲ್ಲ ಅಂದರೆ ನೀವು ಆಗಿರೋದು ಮದುವೆನೇ ಅಲ್ಲ ಅನ್ನುವಂತಹ ಒಂದು ಕಾಲ ಬಂದಿರುವಾಗ ಈ ಮದುವೆ ಅನ್ನೋದು 2 ಪಟ್ಟು 100 ಪಟ್ಟು ಹೆಚ್ಚು ಒತ್ತಡವನ್ನು ಇವತ್ತಿನ ಹೆಣ್ಣುಗಳ ಮೇಲೆ ಸೃಷ್ಟಿ ಮಾಡ್ತಿದೆ. ಮತ್ತೆ ಮತ್ತೆ ಸವಿಯಬೇಕೆನಿಸುವ ಮೃದುವಾದ ನಂದಿನಿ ಪನ್ನೀರ್. ಹೆಣ್ಣು ದೇಹ ಅನ್ನೋದು ಒಂದು ರಣರಂಗ. ಎಲ್ಲ ಯುದ್ಧಗಳು ಹೆಣ್ಣು ದೇಹದ ಮೇಲೆ ಆಗ್ತವೆ. ಇದು ಒಂಥರ ಉತ್ಪ್ರೇಕ್ಷೆ ಮಾತಾಗಿ ಕೇಳಿಸ್ತಾ ಇರ್ಬೋದು, ಆದರೆ ಖಂಡಿತ ಉತ್ಪ್ರೇಕ್ಷೆ ಅಲ್ಲ. ನಮ್ಮ ಆಸೆ, ನಿರಾಸೆ, ಯಶಸ್ಸು, ವೈಫಲ್ಯ, ಹಾಗೆ ದ್ವೇಷ ಎಲ್ಲದನ್ನ ಹೆಣ್ಣು ದೇಹದ ಮೇಲೆ ಬೇರೆ ಬೇರೆ ರೂಪದಲ್ಲಿ, ಅದು ದೌರ್ಜನ್ಯದ ರೂಪ ಇರ್ಬೋದು ಅಥವಾ ಅತಿ ಪ್ರೀತಿಯ ರೂಪ ಇರ್ಬೋದು ಅಥವಾ ಅತಿ ನಿಯಂತ್ರಣದ ರೂಪ ಇರ್ಬೋದು, ಕಟ್ಟುಪಾಡುಗಳಿರ್ಬೋದು, ಅವ್ರನ್ನ ಮುಚ್ಚಾಕದಿರ್ಬೋದು, ಅವ್ರನ್ನ ಕಟ್ಟಾಕದಿರ್ಬೋದು, ಬೇರೆ ಬೇರೆ ರೂಪದಲ್ಲಿ
ಎಲ್ಲ ಯುದ್ಧಗಳು ಹೆಣ್ಣು ದೇಹದ ಮೇಲೆ, ಹೆಣ್ಣು ದೇಹ ಎನ್ನುವ ರಣಾಂಗಣದ ಮೇಲೆ ಆಗುತ್ತೆ. ಮತ್ತು ಇದರ ಅನುಭವ ಪ್ರತಿಯೊಂದು ಹೆಣ್ಣಿಗೂ ಬದುಕಿನ ಒಂದಲ್ಲ ಒಂದು ಸನ್ನಿವೇಶದಲ್ಲಿ ಆಗೇ ಆಗಿರುತ್ತೆ. ಅದರಲ್ಲಿ ಈ ಮದುವೆ ಅನ್ನೋದು ಏನು, ಇದೊಂದು ಮಹಾ ವಲಸೆ. ಇದುವರೆಗೆ ನಾವು ಯಾವ ಮನೆಯಲ್ಲಿ ಯಾರ ನಡುವೆ ಬೆಳೆದಿದ್ವೋ, ನಮ್ಮ ಇಷ್ಟ ಅನಿಷ್ಟ ಸಣ್ಣಲ್ಲಿಂದ ನಮ್ಮನ್ನು ಯಾರು ತಿಳ್ಕೊಂಡಿದ್ರೋ, ಎಲ್ಲಿ ಮರ ಹತ್ತಿದ್ವೋ, ಎಲ್ಲಿ ಹತ್ತಿದ್ವೋ, ನಕ್ಕಿದ್ವೋ, ಯಾರ್ಯಾರನ್ನ ಜೊತೆ ಇಟ್ಕೊಂಡಿದ್ವೋ, ಆ ಎಲ್ಲ ಸಂಬಂಧಗಳನ್ನು, ಬಂಧಗಳನ್ನು, ಆಪ್ತವಾಗಿರುವಂಥ ಎಲ್ಲ ನೆನಪುಗಳನ್ನು ಅಲ್ಲಿಂದ ಸೀದಾ ಎತ್ತು ಒಂದು ಫೈನ್ ಡೇ ಮತ್ತೊಂದು ಕಡೆಗೆ ಇಟ್ಟುಬಿಡುವಂತಹ ವಲಸೆ, ಸ್ಥಳಾಂತರ. ಈ ವಲಸೆಯ ನಿಜ ಅನುಭವ ಏನು ಅಂತ ಹೆಣ್ಮಕ್ಳಿಗೆ ಹೇಳ್ಕೊಳ್ಳೋ ಅವಕಾಶ ಸಿಕ್ಕಿಲ್ಲ. ಯಾಕೆಂದರೆ ಮದುವೆ ಆದ ನಂತರ ಬರುವಂತಹ ಒಂದು ಪಟ್ಟ ಇದೆಯಲ್ಲ, ಪತ್ನಿ ಅಥವಾ ಇಂಥವರ ಹೆಂಡತಿ ಅಥವಾ ಪತಿವ್ರತೆ, ಮತ್ತೊಂದು ಮಗದೊಂದು, ಆಮೇಲೆ ಸೊಸೆ ಅಂತ ಬರುವ ತಾಯ್ತನ, ಮತ್ತೆ ಉಳಿದಿದ್ದೆಲ್ಲ ಬರುವ ಪಟ್ಟಗಳೇನಿದೆಯಲ್ಲ, ಕಿರೀಟಗಳೇನಿದೆಯಲ್ಲ, ಆ ಕಿರೀಟಗಳ ವೈಭವೀಕರಣದಲ್ಲಿ ಮದುವೆಯ ನಿಜ ಅನುಭವಗಳನ್ನು ಹೇಳ್ಕೊಳ್ಳೋಕ್ಕೆ ಹೆಣ್ಣಿಗೆ ಆಗಿಲ್ಲ. ಆ ಮಹಾವಲಸೆ ಏನಿದೆಯೋ ಅದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಬರೋದೇನಿದೆಯೋ ಅದು ಅತ್ಯಂತ ಒತ್ತಡವನ್ನು ಸೃಷ್ಟಿಸುವಂಥದ್ದು, ತುಂಬ ಸ್ಟ್ರೆಸ್ಸನ್ನು ಸೃಷ್ಟಿಸುವಂಥದ್ದು. ಅದರಲ್ಲೂ ಇತ್ತೀಚೆಗೆ ಹೆಣ್ಣುಮಕ್ಕಳು ತಮ್ಮ ಸ್ವಾಯತ್ತತೆ ಬಗ್ಗೆ, ತಮ್ಮ ಸ್ವಾತಂತ್ರ್ಯದ ಬಗ್ಗೆ, ಗಂಡು ಹೆಣ್ಣು ಇಬ್ಬರು ಸಮಾನ ಅಲ್ವಾ ಅನ್ನೋದ್ರ ಬಗ್ಗೆ ಎಚ್ಚೆತ್ಕೊಳ್ಳೋಕೆ ಶುರು ಮಾಡಿದ ಮೇಲೆ ಅವರಿಗೆ ಈ ಮದುವೆ ಅನ್ನೋದು ಮೊದಲು ಕೊನೆ ಇಲ್ದಿರುವಂತಹ ಒಂದು ಒತ್ತಡ. ಮದುವೆ ಯಾಕೆ ಬೇಕು ಅನ್ನುವಂಥ ಪ್ರಶ್ನೆಗಳು ಸಹ ಇವಾಗ ನಮ್ಮಲ್ಲಿ ಕೇಳಿಬರ್ತಾ ಇದೆ. ಸೊ ಈ ಮದುವೆ ಮತ್ತು ಅದರ ಸುತ್ತಮುತ್ತಲಿನ ಒತ್ತಡ ಏನಿದೆಯಲ್ಲ, ಇದು ಯುವತಿಯರ ಹಲವಾರು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ. ಹೇಗೆ ಮದುವೆ ಮತ್ತು ಮದುವೆ ನಂತರದ ಒತ್ತಡಗಳು ಬೇರೆ ಮನೋದೈಹಿಕ ಸಮಸ್ಯೆಗಳಿಗೆ ಕಾರಣ ಆಗುತ್ತೋ, ಈ ಮದುವೆ ಆಗಬೇಕು, ಆಗಲೇಬೇಕು, ಯಾರೋ ಒಬ್ಬನ್ನ ಹೆಂಗಾದರೂ ಮಾಡಿ ಆಯ್ಕೆ ಮಾಡ್ಕೊಳ್ಳೇಬೇಕು, ಅದು ನಮ್ಮ ಜಾತಿಯವರೇ ಆಗಿರಬೇಕು, ನಮ್ಮ ಅಂತಸ್ತಿನವರೇ ಆಗಿರಬೇಕು, ಇವಳಿಗಿಂತ ಸ್ವಲ್ಪ ಜಾಸ್ತಿ ಹೈಟವರಾಗಿರಬೇಕು, ಇವಳಿಗಿಂತ ಹೆಚ್ಚು ವಯಸ್ಸಿನವರಾಗಿರಬೇಕು, ಒಳ್ಳೆ ಅಧಿಕಾರದಲ್ಲಿರಬೇಕು, ಹೆಚ್ಚು ಸಂಬಳ, ಇವಳಿಗಿಂತ ಜಾಸ್ತಿ ಸಂಬಳ ತಗೊಂಡಿರೋರಾಗಿರಬೇಕು, ನಗರದಲ್ಲಿರೋರಾಗಿರಬೇಕು, ಈ ಥರದ ನಾನಾ ನಿರೀಕ್ಷೆಗಳು ಒಂದು ಸಾಂಗತ್ಯದ ಹಿಂದಿರೋದು ಯುವಕರಲ್ಲೂ ಮತ್ತು ಯುವತಿಯರಲ್ಲೂ ಎಷ್ಟು ಸ್ಟ್ರೆಸ್ಸನ್ನು, ಎಷ್ಟು ಆತಂಕವನ್ನು ಹುಟ್ಟಾಕಿದೆ ಅಂತಂದರೆ, ನನಗನ್ಸೋದು ಇವತ್ತಿನ ಯುವಜನರ ತುಂಬ ಮುಖ್ಯವಾದ ಪ್ರಾಬ್ಲಮ್. ನಾವು ನಿರುದ್ಯೋಗ, ಶಿಕ್ಷಣ, ಬೇರೆ ಬೇರೆ ಎಲ್ಲ ಹೇಳ್ತೀವಿ, ಅದೆಲ್ಲ ಹೌದು, ಅದೆಲ್ಲ ಮೇಲ್ಮೇಲೆ ನಮಗೆ ಕಾಣುವಂತಹ, ಅವರನ್ನು ಬಾಧಿಸುವಂತಹ, ಅವ್ರ ಇಡೀ ಬದುಕನ್ನು ಬಾಧಿಸುವಂತಹ ತುಂಬ ಮುಖ್ಯವಾದ ವಿಚಾರಗಳು. ಆದರೆ ನಿಜವಾಗಿ ಯುವಕ ಯುವತಿಯರನ್ನು ಇವತ್ತು ಬಾಧಿಸುವಂಥ ತುಂಬ ಮುಖ್ಯ ವಿಚಾರ ಪ್ರೇಮ, ಕಾಮ ಮತ್ತು ಮದುವೆ. ಅದರ ಜೊತೆಗೆ ತಮ್ಮ ಇಡೀ ಬದುಕಿನ ಯಾನವನ್ನು ಇಬ್ಬರಿಬ್ಬರು ಸೇರಿ ಸುರಳಿತವಾಗಿ ಹೆಂಗೆ ತಗೊಂಡು ಹೋಗೋದು ಅನ್ನೋದಿದೆಯಲ್ಲ, ಇದು ನಿಜಕ್ಕೂ ತುಂಬ ಕಾಡ್ತಾ ಇದೆ. ಇದು ಕೇವಲ ಹುಡುಗಿಯರನ್ನು ಅಥವಾ ಯುವತಿಯರನ್ನು ಅಷ್ಟೇ ಅಲ್ಲ, ಯುವತಿಯರನ್ನೂ ಯುವಕರನ್ನೂ ತುಂಬ ಕಾಡ್ತಾ ಇದೆ ಅಂತ ಹೇಳ್ಬೋದು. ಬಹುಶಃ ಅದಕ್ಕೆ ಇರ್ಬೋದು ಮದುವೆ ಅನ್ನುವ ವ್ಯವಸ್ಥೆ ಇವತ್ತು ತುಂಬ ಪ್ರಶ್ನಾರ್ಹವಾಗಿದೆ. ಇಟ್ ಈಸ್ ಹೈಲಿ ಅಂಡರ್ ಸ್ಕ್ಯಾನರ್. ಸೊ ಈ ರೀತಿಯಾಗೇ ಬದುಕಬೇಕಾ, ಈ ರೀತಿ ಅಲ್ಲದೆ ಬೇರೆ ರೀತಿ ಬದುಕುವ ಸಾಧ್ಯತೆಗಳಿದಾವ, ಲಿವಿಂಗ್ ಟುಗೆದರಲ್ಲಿ ಬದುಕುವ ಸಾಧ್ಯತೆಗಳಿದಾವ, ಮದುವೆನೇ ಇಲ್ಲದೆ ಸಿಂಗಲ್ ಆಗಿ ಇರ್ಬೋದಾ, ಅಥವಾ ಕಮ್ಯುನಿಟಿ ಲಿವಿಂಗ್ ಅಂತ ಎಲ್ಲರೂ ಒಂದು ಕಡೆ ಸೇರಿ ಬದುಕಿ ಮಕ್ಕಳನ್ನು ಬೆಳೆಸುವಂಥ ಆ ರೀತಿಯಾಗಿ ಬದುಕಕ್ಕೆ ಸಾಧ್ಯವಾ, ಸಿಂಗಲ್ ಪೇರೆಂಟಿಂಗ್ ಸಾಧ್ಯನಾ, ಅಡಾಪ್ಷನ್ ಸಾಧ್ಯನಾ, ಸರೋಗೆಸಿ ಇರ್ಬೋದು. ಇದೆಲ್ಲ ನಾನು ಸರಿ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ. ಮದುವೆ ಅನ್ನುವ ವ್ಯವಸ್ಥೆ ತೀವ್ರವಾಗಿ ಪ್ರಶ್ನಾರ್ಹಗೊಂಡು ಅದರ ಆಚೆಗಿನ ಹಲವು ಸಾಧ್ಯತೆಗಳ ಹುಡುಕಾಟ ಇವತ್ತು ನಡೀತಾ ಇದೆ ಅನ್ನೋದನ್ನು ನಾನಿಲ್ಲಿ ಹಂಚ್ಕೊಳ್ಳೋಕೆ ಬಯಸ್ತೀನಿ. ಮತ್ತು ಮಹಿಳೆ ಮತ್ತು ಆರೋಗ್ಯ ಅಂತ ನಾವು ಮಾತಾಡುವಾಗ, ಅದರಲ್ಲೂ ಹೆಣ್ಣು ದೇಹದ ದೃಷ್ಟಿಯಿಂದ ನಾವು ಮಹಿಳಾ ಆರೋಗ್ಯವನ್ನು ನೋಡುವಾಗ ನಾವು ಮದುವೆಯ ಬಗ್ಗೆ ಮಾತಾಡಲೇಬೇಕಾದ ಅಗತ್ಯ ಇದೆ. ಯಾಕೆಂದರೆ ಅದೊಂದು ಸಾಂಗತ್ಯ ಇದೆಯಲ್ಲ, ಆ ಸಾಂಗತ್ಯ ನಮಗೆ ಎಷ್ಟು ಹಿತವನ್ನು, ಎಷ್ಟು ಶಾಕ್ ಅಬ್ಸಾರ್ಬರ್ ಆಗಿ ಬರಬಲ್ಲದೋ, ಅದೇ ಸಾಂಗತ್ಯ ಅಷ್ಟೇ ನೋವು ಕೊಡುವ, ಅಷ್ಟೇ ಆತಂಕ ಕೊಡುವ, ಹೊಸ ಹೊಸ ಕಾಯಿಲೆಗಳನ್ನು ಸೃಷ್ಟಿಸುವ, ಬಿಕ್ಕಟ್ಟು ತರುವ ಒಂದು ಸಂಬಂಧವಾಗಿಯೂ ಕೂಡ ಮುಂದುವರಿಬೋದು. ಸೊ ಇದೆರಡೂ ಸಾಧ್ಯತೆಗಳಿರೋದ್ರಿಂದ ಇವತ್ತಿನ ಯುವ ಜನತೆ ಏನಿದೆಯಲ್ಲ, ಮದುವೆ ಬಗ್ಗೆ ಯೋಚಿಸಿ ಮುಂದುವರಿಬೇಕಾಗಿರುವಂತಹ ಅಗತ್ಯ ಇದೆ. ಬಹುಕಾಲ ಜೊತೆಯಲ್ಲಿ ಸಾಗಬಹುದಾಗಿರುವಂತಹ ವ್ಯಕ್ತಿಯ ಜೊತೆಗೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ತುಂಬ ಅಗತ್ಯವಾಗಿದೆ. ಸಂತಾನೋತ್ಪತ್ತಿಯ ಅಪೇಕ್ಷೆ ಇಲ್ಲ ಅಂತಂದರೆ ಅದು ಗಂಡು ಹೆಣ್ಣುಗಳ ಮಧ್ಯೆ ಮಾತ್ರ ಈ ಮದುವೆ ಅಥವಾ ವಿವಾಹ ಸಂಬಂಧ ಏರ್ಪಡಬೇಕಂತನೂ ಇಲ್ಲ. ಇವಾಗ ನಾವು ಬಹು ಲಿಂಗತ್ವದ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಅಂಥ ಕಾಲದಲ್ಲಿ ಹೆಣ್ಣುಗಳು
ಅಥವಾ ಗಂಡುಗಳು ಅಥವಾ ಬೇರೆ ಬೇರೆ ಲಿಂಗತ್ವದವರು ಜೊತೆಯಾಗಿ ಮಕ್ಕಳು ಬೇಕಂತ ಇಲ್ಲದೆ ಒಂದು ಸಾಂಗತ್ಯಕ್ಕೋಸ್ಕರ ಜೊತೆ ಇರೋದೂ ಸಹ ಇವತ್ತು ಊರ್ಜಿತಗೊಳ್ತಾ ಇರುವಾಗ ನಾವು ಮದುವೆಯ ಬಗ್ಗೆ, ಸಂತಾನೋತ್ಪತ್ತಿಯ ಬಗ್ಗೆ ಹೊಸ ದಿಕ್ಕಿನಿಂದ ಯೋಚನೆ ಮಾಡಬೇಕು. ಇದಕ್ಕೆ ಯುವ ಸಮುದಾಯ ಏನು ಹೇಳುತ್ತಲ್ಲ ಅದಕ್ಕೆ ನಾವು ಕಿವಿಗೊಡಬೇಕು. ನಾವು ಹೇಳೋದಕ್ಕಿಂತ ಅಲ್ಲಿಂದ ಏನೋ ಹೊಸದು ಬರ್ತಾ ಇದೆಯಲ್ಲ ಅದು ಏನು ಅನ್ನೋದ್ರ ಬಗ್ಗೆ ನಾವು ಕಿವಿಗೊಡಬೇಕಾಗಿರುವಂತಹ ಅಗತ್ಯ ಇದೆ. ಮೊದಲು ಇದ್ರು ಒಂಟಿ ಮಹಿಳೆಯರು, ಒಂಟಿ ಪುರುಷರು, ಮದುವೆ ಆಗದೆ ಇದ್ದವರು, ವಿವಾಹ ಬಾಹಿರವಾಗಿ ಸಂಬಂಧಗಳನ್ನು ಇಟ್ಕೊಂಡಿರೋರು, ಮದುವೆಯ ಆಚೆಗೆ ಮಕ್ಕಳನ್ನು ಹೆತ್ತೋರು ಮೊದಲು ಇದ್ದರು, ಇವತ್ತೇನು ಮೊದಲಲ್ಲ. ಆದರೆ ಮೊದಲಿಂದನೂ ಸಹ ಅದರ ಮೇಲೆ ಒಂದು ಕಳಂಕವನ್ನು ನಾವು ಹೊರಿಸಿದ್ದೀವಿ. ಮತ್ತು ಮದುವೆ ಅನ್ನೋದು ಮಾತ್ರ ಅತ್ಯಂತ ಪವಿತ್ರ ಸಂಬಂಧ. ಸೊ ಅದಕ್ಕೆ ಒಳಪಡದೆ ನಿಮ್ಮ ಜೀವನದ ಏಕೈಕ ಉದ್ದೇಶ ಮತ್ತು ಅದೇ ಅಂತಿಮ ಉದ್ದೇಶ, ನೀವು ಸಾಧಿಸಲೇಬೇಕಾಗಿರುವಂತಹ ಗುರಿ ಅನ್ನೋದು ಏನಿದೆಯೋ ಅದು ಇವತ್ತು ಪ್ರಶ್ನಾರ್ಹವಾಗಿದೆ. ಅದರ ಬಗ್ಗೆ ನೀವು ಎಲ್ಲ ಯೋಚಿಸಬೇಕಾಗಿದೆ. ಮತ್ತು ಹೊಸ ತಲೆಮಾರು ಯುವ ಸಮುದಾಯ ಈ ಬಗ್ಗೆ ಏನು ಯೋಚಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಕಿವಿಗೊಡುವಂತಹ ಅಗತ್ಯ ಇದೆ. ಇದು ಮಹಿಳೆಯ ಆರೋಗ್ಯದ ದೃಷ್ಟಿಯಿಂದ, ಮನೆಯವರ ಆರೋಗ್ಯದ ದೃಷ್ಟಿಯಿಂದ, ದೇಹಾರೋಗ್ಯ ಅಷ್ಟೇ ಅಲ್ಲ ಮನಸ್ಸಿನ ಆರೋಗ್ಯದ ದೃಷ್ಟಿಯಿಂದನೂ ಸಹ ಇದು ತುಂಬ ಅಗತ್ಯವಾಗಿದೆ ಅಂತ ನನಗನ್ಸುತ್ತೆ. ನಿಮಗೆ ಹಂಗನ್ನಿಸ್ತಾ ಇಲ್ವಾ? ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.